ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಸಮಿತಿಯ ಸದಸ್ಯರನ್ನು ಆಯ್ಕೆ ಮಾಡಲಾಯಿತು. ವಿಜಯಪುರ ಜಿಲ್ಲಾ ಅಧ್ಯಕ್ಷರಾಗಿ ಇಲಿಯಾಸ್ ಬೋರಾಮಣಿ ಹಾಗೂ ಉಪಾಧ್ಯಕ್ಷರಾಗಿ ನಬಿಲಾಲ್ ನಾಯ್ಕೋಡಿ ಅವರನ್ನು ಸನ್ಮಾನಿಸಲಾಯಿತು. ಕಾಂಗ್ರೆಸ್ ಪಕ್ಷದ ಉಚಿತ ಯೋಜನೆಗಳ ಬಗ್ಗೆ ಮಾತನಾಡಿ, ಫಲಾನುಭವಿಗಳು ಸರ್ಕಾರ ನೀಡುವ ಯಾವ ಯೋಜನೆಗಳಿಂದಲೂ ವಂಚಿತರಾಗಬಾರದು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಕಾಂಗ್ರೆಸ್ನ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ನಮ್ಮ ನಾಯಕರಾದ ಈಗಿನ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ಪ್ರಿಯಾಂಕಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಅವತ್ತಿನ ದಿವಸ ಏನು ಜನರಿಗೆ ಮಾತು ಕೊಟ್ಟಿದ್ರು, ನಾವು ನಮ್ಮ ಸರ್ಕಾರ ಬಂದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ನಾವು ಬರ್ತೀವಿ ಅಂತ ಹೇಳಿ ಅವತ್ತಿನ ದಿವಸ ಮಾತು ಕೊಟ್ಟರು. ಆ ಮಾತಿಗೆ ನಮ್ಮ ವಿರೋಧ ಪಕ್ಷದ ಬಿಜೆಪಿ ಅವರು ಇದು ಮಾಡಲಿಕ್ಕೆ ಸಾಧ್ಯ. ತೂಸಿ ಬೀಸುವ ಗಾಳಿ ನಿನ್ನ ದಾನ, ಎತ್ತು ನಿನ್ನ ದಾನ, ಬಿತ್ತು ನಿನ್ನ ದಾನ ಮಾಡಿದ್ದು ಆಕ್ಚುಲಿ ನನಗೆ ಗೊತ್ತಿಲ್ಲ. ನಮ್ಮ ಬಸಿ ಸೇಠ್ ಅವರು ಮತ್ತು ಪ್ರಭುಗೌಡ ಸರ್ ಅವರು ಯಾವ ರೀತಿಯಾಗಿ ನಾಮಿನೇಟ್ ಸಲುವಾಗಿ ಶಿಫಾರಸು ಮಾಡಿದಾರೋ ನನಗೆ ಗೊತ್ತಿಲ್ಲ. ನನಗೆ ಆಯ್ಕೆ ಆಗಿಲ್ಲ. ಇಲಿಯಾಸ್ ಬೋರಾಮಣಿ ಸರ್ ಅವರು ಫೋನ್ ಮಾಡಿದ್ರು, ಕಂಗ್ರಾಚುಲೇಷನ್, ನಿಮಗೆ ನಾವು ಜಿಲ್ಲಾ ಗ್ಯಾರಂಟಿ ಒಂದು ಯೋಜನೆಯಲ್ಲಿ ಉಪಾಧ್ಯಕ್ಷರನ್ನಾಗಿ ನಾಮಿನೇಟ್ ಮಾಡಿದ್ದೀವಿ ಅಂತಂದಾಗ ಬಹಳ ಸಂತೋಷ ಅನಿಸ್ತು. ಯಾಕಂದ್ರೆ ವಿಚಾರ ಮಾಡಿ ನೋಡಿದಾಗ ನನಗೆ ಏನಂತಂದ್ರೆ ಕಾಂಗ್ರೆಸ್ ಪಕ್ಷದ ಒಂದು ಇದನ್ನೇ ಇತಿಹಾಸ ಆಗಿದೆ. ಯಾಕಂದ್ರೆ ಪ್ರಾಮಾಣಿಕವಾಗಿ ದುಡಿಯೋರಿಗೆ ಯಾವತ್ತೂ ಒಂದು ಬೆಲೆ ಇದೆ. ಕಾಂಗ್ರೆಸ್ ಒಂದು ಉಸ್ತುವಾರಿ ಸಮಿತಿ ರಚನೆ ಮಾಡಿ ಯಾಕೆ ಮಾಡಿದಂತೆ ಸರ್ಕಾರದ ಯೋಜನೆಗಳು ಸಕ್ರಿಯವಾಗಿ ಪಾಲ್ಗೊಳ್ಳಲಿ ಜನರಿಗೆ ಅನ್ನುವ ದೃಷ್ಟಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು 4 ಗ್ಯಾರಂಟಿಗಳು ಈಗಾಗಲೇ ಜಾರಿ ಮಾಡಿದ್ದಾರೆ. ಆ ಜಾರಿ ಮುಖಾಂತರ ಬಹಳಷ್ಟು ಜನರಿಗೆ ಇದರ ಪ್ರಯೋಜನ ಆಗಲಿದೆ. ನಾವು ಇನ್ನೂ ಈ ವೇದಿಕೆಯನ್ನು ಹೇಳಿದೆ, ಕಲಿಕೇರಿಗೆ 2000 ಬರುವ 58 ಲಕ್ಷ ಮಾತಾಡಬೇಕು. 58 ಲಕ್ಷ ನಮ್ಮ ಬ್ಯಾಂಕ್ ಆಫ್ ಬೋರ್ಡಿಗೆ ಮಾತಾಡ್ತಾರೆ ತಿಂಗಳಿಗೆ. ಬ್ಯಾಂಕ್ ಆಫ್ ಬೋರ್ಡಿಗೆ 58 ಲಕ್ಷ ಮಾತಾಡ ಬರೇ ಒಂದು ಯೋಜನೆ, ಇದು ಅಕ್ಕಿ ಬಿಟ್ಟು ಮತ್ತು ಬೇರೆ ಯೋಜನೆ ಬಿಟ್ಟು ಅಂತ ಒಂದು ದೊಡ್ಡ ಯೋಜನೆಗಳು ನಮ್ಮ ಸರ್ಕಾರ ಮಾಡಿದೆ. ಆ ಸರ್ಕಾರಕ್ಕೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮ ಇದೀಗ ತಾನೇ ಜರುಗಿತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಚುನಾವಣೆ ಪೂರ್ವ ಏನು ಒಂದು ಭರವಸೆಯನ್ನು ನೀಡಿತ್ತು, 5 ಗ್ಯಾರಂಟಿಗಳನ್ನು ನಾವು ಅಧಿಕಾರಕ್ಕೆ ಬಂದ ಮರುದಿವಸನೇ ನಾವು ಅದನ್ನು ಜಾರಿಗೆ ತರ್ತೀವಿ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಎಲ್ಲ 5 ಗ್ಯಾರಂಟಿಗಳನ್ನು ಇವತ್ತು ನಮ್ಮ ಸರ್ಕಾರ ಸಾಮಾನ್ಯ ಜನರಿಗೆ ಮುಟ್ಟುವಂಥ ಒಂದು ಕೆಲಸ ಮಾಡ್ತಾ ಇದೆ. ಸುಮಾರು 65,000 ಕೋಟಿ ಪ್ರತಿ ವರ್ಷ ಖರ್ಚು ಮಾಡಿ ನಮ್ಮ ರಾಜ್ಯದಲ್ಲಿರುವಂತಹ ದೀನ ದುರ್ಬಲರ ಒಂದು ಏಳಿಗೆಗಾಗಿ ಶ್ರಮ ವಹಿಸ್ತಾ ಇದೆ. ಇಲ್ಲಿ ನಾವೊಂದನ್ನು ಏನು ಅರ್ಥಕೋಬೇಕಪ್ಪ ಅಂತಂದರೆ, ನಮ್ಮ ದೇಶದಲ್ಲಿರುವಂತಹ ಆಸ್ತಿ ಕೇವಲ ಅಗರ್ಭ ಶ್ರೀಮಂತರು, ನಮ್ಮ ದೇಶದಲ್ಲಿರುವಂಥ 50% ಆಸ್ತಿಯನ್ನು 1% ಅಗರ್ಭ ಶ್ರೀಮಂತರು ಅನುಭವಿಸ್ತಿದ್ದಾರೆ. ಕೆಳಗಿರುವಂಥ 50% ಬಡ ಜನರು ಎಲ್ಲರೂ ಸೇರಿದರೂ 1% ಜಮೀನನ್ನು ಹೊಂದಿಲ್ಲ. ಇವತ್ತು ಶ್ರೀಮಂತರೆಲ್ಲರೂ ಮಾತಾಡ್ತಾರೆ, ಏನು ಈ ಗ್ಯಾರಂಟಿ ಯೋಜನೆಯಿಂದ ನಮಗೆ ಬಹಳ ಅಭಿವೃದ್ಧಿಗೆ ಕುಂಠಿತವಾಗಿದೆ ಅಂತೇಳಿ. ಅದೆಲ್ಲ ಸುಳ್ಳು. ನಮಗೆ ನಮ್ಮ ಬಡ ಜನರು ಅವರು ನೆಮ್ಮದಿಯಿಂದ ಇದ್ದಾಗ ಮಾತ್ರ ನಮ್ಮ ಸರ್ಕಾರಕ್ಕೆ ಒಂದು ನೆಮ್ಮದಿಯನ್ನು ನಾವು ಕಂಡುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು